ಮತ್ತೊಂದ್ ಕಡೆ ತ್ರಿವಿಕ್ರಮ್ ಆಗ್ಲಿ ರಜತ್ ಅವ್ರ ಜೊತೆ ಟಕ್ ಆಫರ್ ನಡೀತಾನೆ ಇರ್ತಾ ಇತ್ತು. ಹೌದು, ಅವನಿಗೆ ಇಲ್ಲ ಅಲ್ಲೇ ಅಲ್ಲ, ಅವನಿಗೆ ಎದುರಾಕೊಂಡ್ರೆ ಯಾರೇ ಆದ್ರೂ ಬಿಡಲ್ಲ ಅವನು. ಅವನು ಕಿವಿಕ್ರಮ್ ಅಲ್ಲ, ಅವ್ರ ಯಾರೇ ಆಗ್ಲಿ ಬಿಡಲ್ಲ. ಅವನಿಗೆ ಅವ್ರಿಗೆ ಒಂದು ಪಾಠ ಕಲ್ಸೋವರೆಗೂ ಬಿಡಲ್ಲ ಅವನು. ಅವ್ರಿಗೇನೋ ಒಂದು ಪಾಠ ಕಲಿಸಿ ಆಮೇಲೆ ಅವ್ನು ತಣ್ಣಗಾಗೋದು. ಹೆಣ್ಣು ಮಕ್ಳ ವಿಷಯ ಬಂದಾಗಂತೂ ಸೈಲೆಂಟ್ ಆಗ್ಬಿಡ್ತಾನೆ. ಅದೇನೇ ಆಗ್ಲಿ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಮನೆಯಲ್ಲೇ ಅಷ್ಟೇ, ಅವರ ತಂಗಿಯವರು ಏನಾದ್ರು ಅವ್ನು ಬೈದ್ರು ಕೂಡ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾನೆ. ಕೈ ಕಟ್ಕೊಂಡು ಸೈಲೆಂಟಾಗಿ ಅದೇ ಪಾಲಿಸಿ ಅವನದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಅಂತ ನಮ್ಮ ತಂದೆ ತಾಯಿ ಅಭಿಪ್ರಾಯ. ಮತ್ತೊಂದ್ ಕಡೆ ತ್ರಿವಿಕ್ರಮ್ ಆಗ್ಲಿ ರಜತ್ ಅವ್ರ ಜೊತೆ ಟಕ್ ಆಫರ್ ನಡೀತಾನೆ ಇರ್ತಾ ಇತ್ತು. ಹೌದು, ಅವನಿಗೆ ಇಲ್ಲ ಅಲ್ಲೇ ಅಲ್ಲ, ಅವನಿಗೆ ಎದುರಾಕೊಂಡ್ರೆ ಯಾರೇ ಆದ್ರೂ ಬಿಡಲ್ಲ ಅವನು. ಅವನು ಕಿವಿಕ್ರಮ್ ಅಲ್ಲ, ಅವ್ರ ಯಾರೇ ಆಗ್ಲಿ ಬಿಡಲ್ಲ. ಅವನಿಗೆ ಅವ್ರಿಗೆ ಒಂದು ಪಾಠ ಕಲ್ಸೋವರೆಗೂ ಬಿಡಲ್ಲ ಅವನು. ಅವ್ರಿಗೇನೋ ಒಂದು ಪಾಠ ಕಲಿಸಿ ಆಮೇಲೆ ಅವ್ನು ತಣ್ಣಗಾಗೋದು. ಹೆಣ್ಣು ಮಕ್ಳ ವಿಷಯ ಬಂದಾಗಂತೂ ಸೈಲೆಂಟ್ ಆಗ್ಬಿಡ್ತಾನೆ. ಅದೇನೇ ಆಗ್ಲಿ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಮನೆಯಲ್ಲೇ ಅಷ್ಟೇ, ಅವರ ತಂಗಿಯವರು ಏನಾದ್ರು ಅವ್ನು ಬೈದ್ರು ಕೂಡ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾನೆ. ಕೈ ಕಟ್ಕೊಂಡು ಸೈಲೆಂಟಾಗಿ ಅದೇ ಪಾಲಿಸಿ ಅವನದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಅಂತ ನಮ್ಮ ತಂದೆ ತಾಯಿ ಅಭಿಪ್ರಾಯ.